ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅವರ ಹುಟ್ಟುಹಬ್ಬದ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಗುರು ಹಿರಿಯರು ಹಾಗೂ ಎಲ್ಲ ಪುಟ್ಟ ಮಕ್ಕಳು ಹಾಗೂ ಅವರ LIC ಡಿಪಾರ್ಟ್ಮೆಂಟಿಂದ ಬಂದಿರುವಂತಹ ಎಲ್ಲ ಆಫೀಸರ್ಸ್ ಹಾಗೂ ಗೆಳೆಯರುದ್ದಕ್ಕೂ ಇಲ್ಲಿ ಆತ್ಮೀಯ ಸ್ವಾಗತವನ್ನು ಅವರಳ್ಳಿ ಕುಟುಂಬದ ಪರಿವಾರ ತಮಗೆಲ್ಲ ಸ್ವಾಗತವನ್ನು ಕೊಡ್ತಾ ಇದೆ. ಅದೇ ರೀತಿ ಶ್ರೀಯುತರು ಗುಲ್ಬರ್ಗದಲ್ಲಿ ಜನಿಸಿ ಅಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿ ಇವಾಗ ಬಿಜಾಪುರವನ್ನು ಆಯ್ಕೆ ಮಾಡಿರುವುದು ಅವರ ವೃತ್ತಿಯನ್ನು ಆರಂಭಿಸಿರುವುದು ಹಾಗೂ ಅವರ ಪೂರ್ತಿ ಜೀವನ ಅವರು ಬಿಜಾಪುರವನ್ನು ಆಯ್ಕೆ ಮಾಡಿರುವುದು ಬಸವನ ನಾಡಲ್ಲಿ. ಹಾಗಾಗಿ ಅದನ್ನು ಸಹಕರಿಸುವಂತಹ LIC ಡಿಪಾರ್ಟ್ಮೆಂಟ್ಗೆ ಅವರಳ್ಳಿ ಕುಟುಂಬ ಯಾವಾಗಲೂ ಚಿರಋಣಿಯಾಗಿರುತ್ತದೆ. ಇವಾಗ ಮುಂದಿನ ಕಾರ್ಯಕ್ರಮ ಕೇಕ್ ಕಟ್ಟುವ ಮುಖೇನ ಆರಂಭಗೊಳ್ಳುತ್ತದೆ. ಜೂನ್ 2ರಂದು ಜನಿಸಿದರು. ಅವರು ವಿದ್ಯಾಭ್ಯಾಸ MA ಇನ್ ಇಂಗ್ಲಿಷ್ ಯೂನಿವರ್ಸಿಟಿ ಗುಲ್ಬರ್ಗ ಅಲ್ಲಿ ಮುಗಿಸಿದ ತಕ್ಷಣ ಬಿಜಾಪುರಕ್ಕೆ ಡೆವಲಪ್ಮೆಂಟ್ ಆಫೀಸರ್ ಆಗಿ ಅಪಾಯಿಂಟ್ಮೆಂಟ್ ಆಗಿ ಇಲ್ಲಿ ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅನ್ನೋ ಹಾಗೆ ಮಾಮರ ಎಲ್ಲೋ ಇದೆ, ಕೋಗಿಲೆ ಇಲ್ಲಿ ಬಂದು ಹಾಡ್ತು. ಇಲ್ಲಿ ಹಾಡಿದ ತಕ್ಷಣ ಇಷ್ಟು ಜನಗಳಿಗೆಲ್ಲ ಅವರು ಆಶ್ರಯ ಆದರು. ಅವರಿಂದ ಇವತ್ತು ಎಷ್ಟು ಜನ ಅನ್ನ ಊಟ ಮಾಡ್ತಿದ್ದೇವಪ್ಪ ಅಂದ್ರೆ ಭಾಳ ಜನ ರೀ ಬಿಜಾಪುರದಲ್ಲಿ. ಅವರಳ್ಳಿಯರಂದ್ರೆ ಎಲ್ಲಿಪ್ಪ ಹುಡುಗಾಡಂಗೆ ಇಲ್ಲೇ ಇದಾರ ಅನ್ನೋದು ಒಂದು ಸ್ಟೇಜ್ನಲ್ಲಿ ಅವ್ರು ಇದ್ದಾರೆ ಇವಾಗ. ಅದಕ್ಕೆ ಅವ್ರಿಗೋಸ್ಕರ ಇನ್ನೊಂದ್ಸರಿ ಚಪ್ಪಾಳಿ ಹೊಡಿಬೇಕಾಗಿ ನನ್ನಲ್ಲಿ ವಿನಂತಿ. ಅವರು ಮಾಮರ ಎಲ್ಲೋ ಕೋಗಿಲೆ ಎಲ್ಲೋ ಅಂತ ಉದಾಹರಣೆ ಯಾಕೆ ಕೊಟ್ಟ ಅಂದ್ರೆ, ಈಗ ಅವ್ರು ಎರಡು ನಾವು ಸಂದರ್ಭ ಸಿಚುವೇಶನ್ದಾಗಿ ಹೋಗ್ಬೇಕಾದ್ರೆ ನಾವು ಮಾರ್ನಿಂಗ್ ಹೋಗ್ಬೇಕಂದ ತಕ್ಷಣ ಅವ್ರು ವಾಕಿಂಗಲ್ಲಿ ಹೇಳ್ತಾ ಇದ್ರು, ಹಿಂಗ್ರಿ ನಮ್ಮ ತಾಯಿ ನಮ್ಗೆ ಹಡ್ದು ಬಿಟ್ಲು. ಆ ತಾಯಿ ಹಡ್ದ ತಕ್ಷಣ ಬರ್ರಿ ಕೊಂಕಳೆ ಕುಂದಿಸ್ಕೊಂಡಿರ್ತಾಳೆ ತಾಯಿ ಮಗನ್ನ. ಕೊಂಕಳೆ ಮುಂದೆ ತಾಯಿ ಯಾಕೆ ಕುಂದಿಸ್ಕೊಂತಾಳಪ್ಪ ಅಂದ್ರೆ, ನಾನು ನೋಡ್ಲಿಕ್ಕೆ ನನ್ನ ಮಗ ನೋಡ್ಲಿ, ನಾನು ನೋಡ್ಲಿಲ್ಲದನ್ನ ನನ್ನ ಮಗ ನೋಡ್ಲಿ ಅನ್ನೋದು ಕೊಂಕಳೆ ಕುಂದಿಸ್ತಾರ. ಅದೇ ತಂದಿ ಏನ್ ಮಾಡ್ತಾನೆ, ಹೆಗಲ ಮೇಲೆ ಕುಡಿಸ್ಕೊಂತಾನೆ. ಯಾಕಂದ್ರೆ ನಾನು ನೋಡ್ತೇನೆ ನನ್ನ ಮಗರ ನೋಡ್ಲಿ ಎಲ್ಲಾ ದೃಷ್ಟಿಯಿಂದ ಹೆಗಲ ಮೇಲೆ ಅನ್ನೋದ್ರಿಂದ ಅದಕ್ಕೆ ಅವರು ಆ ಥರ ಹೇಳ್ತಾ ಇದ್ರು. ಇಲ್ಲಪ್ಪ ನಾನು
ನನಗೆ ಎಲ್ಲ ಥರದ್ದು ಡೆವಲಪ್ಮೆಂಟ್ ಮಾಡಿ ಎಲ್ಲರೂ ನನ್ನ ಇದನ್ನ ಮಾಡಿ ಇವತ್ತೊಂದು ಹಂತಕ್ಕೆ ತಂದು ನನ್ನ ಈ ಸೇವೆಗೆ ಬಿಜಾಪುರ ಜನತೆಗೆ ಸೇವೆ ಮಾಡಲು ಅವಕಾಶ ಕೊಟ್ಟದ್ದು LIC ಅವರು. ಅದಕ್ಕಾಗಿ ಅವರಿಗೆ LIC ಪೂರ್ವಕವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ತಟ್ಟಬೇಕಾಗಿ ನಾನು ಕೇಳ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಅಣ್ಣದವರು ಹೆಸರಿಗೆ ತಕ್ಕ ಹಾಗೆ ದತ್ತಾತ್ರೇಯವರ ನಮ್ಮ ಪಾಲಿಗೆ ಅವತಾರ. ತಂದೆಯ ನಂತರ ನಮಗೆ ಅತ್ಯಂತ ಅಮೂಲ್ಯವಾದ ಜೀವನ ಪಾಠ ಕಲಿಸ್ಕೊಟ್ಟವರು. ತಂದೆಯ ನಂತರ ನಾನು ನೋಡಿ ಬೆಳೆದಂದ್ರೆ ನಮ್ಮ ಅಣ್ಣಗೆ ನನ್ನ ಜೀವನಕ್ಕೆ ಪೂರ್ತಿ ಮಾರ್ಗದರ್ಶನ ಆದದ್ದು ಇವರಿಂದ. ನಮಗೆ ವಿದ್ಯಾಭ್ಯಾಸದ ಹಿಡಿದು ಆಮೇಲೆ ನಮ್ಮ ಕುಟುಂಬದ ಏನು ಮೂಲ ಸ್ತಂಭ ಅಂದರೆ ನಮ್ಮ ತಂದೆ ನಂತರ ನಮ್ಮ ಅಣ್ಣನವರೇ. ಅವರಲ್ಲಿ ಕಾಲೇಜ್ ಓದಬೇಕಾದ್ರೆ ನಾನು ಹೆಚ್ಚು ಭಯಪಟ್ಟದ್ದು ತಂದೆ ನಂತರ ಅಂದರೆ ಇವರಿಗೆ. ಅವರೆಲ್ಲೋ ಬರ್ತಾರ ಅಂತ ತಕ್ಷಣ ಮನೆಗೆ ಓಡೋಗ್ತಿದ್ದೆ ನಾನು, ಅಷ್ಟು ಅವ್ರ ಭಯ. ಆ ಭಯ ಈಗ ಬರ್ತಾ ಬರ್ತಾ ಅವ್ರ ಮೇಲೆ ಬುದ್ಧಿ ರೂಪದಲ್ಲಿ ಈಗ ಒಬ್ಬಕ್ಕೆ ಅಷ್ಟು ಪೂಜನೀಯ ಭಾವ ನನ್ನ ಮನಸ್ಸಿನಲ್ಲಿದೆ. ಒಬ್ಬ ಪರಿಪೂರ್ಣ ವ್ಯಕ್ತಿ ಅಂತ ನಮ್ಮ ಪಾಲಿಗೆ ಯಾರು ಹೇಳಿದ್ರೆ ಅಣ್ಣ ಸಾಕ್ಷಾತ್ ದೇವರ ರೂಪ. ಪ್ರತಿಯೊಂದು ವಿಷಯದಲ್ಲೂ ನಮ್ಮ ವ್ಯಾವಹಾರಿಕವಾಗಿರ್ಬೋದು, ಕೌಟುಂಬಿಕ ಮೌಲ್ಯಗಳಿರ್ಬೋದು, ಸಂಬಂಧಗಳಿರ್ಬೋದು, ಪ್ರತಿಯೊಬ್ಬರಿಗೆ ಇಷ್ಟು ಕಾಳಜಿ ಅವ್ರ ಮನಸ್ಸಿನಲ್ಲಿ, ಅದು ನನ್ನ ಜೀವನ ಎಂದೂ ಮರೆಯೋಕ್ಕಾಗಲ್ಲ. ನಿನ್ನೆ ಒಂದು ವಿಷಯ ನನ್ನ ಕಣ್ಮುಂದೆ ಬಂತು. ಬಹಳಷ್ಟು ಜನ ಅತಿಥಿಗಳು ಬರ್ತಾ ಇದ್ದಾರೆ, ಅವ್ರಿಗೆ ಕರ್ಕೊಂಡು ಬರಬೇಕು, ಅದು ಮಾಡಬೇಕು. ನಾನು ಹೇಳಿದೆ, ಅಣ್ಣ ನೀವು ಭಾಳ ಪ್ರಯತ್ನ ಅರ್ಥ ಮಾಡಿ, ನಾಳೆ ಕಾರ್ಯಕ್ರಮ ಇರ್ತದೆ, ನೀವು ಆದರೂ ರಾತ್ರಿ 2 ಗಂಟೆಗೆ ಅವ್ರಿಗಿಂತ ಮೊದಲು ನಾನು ಎದ್ದಿದ್ದೆ. ಆದ್ರೆ ನನಗಿಂತ ಮೊದಲು ಅವ್ರು ತಯಾರಾಗಿ ಹೊರಗೆ ಹೋಗ್ಬಿಟ್ರು, ಯಾರಿಗೆ ಅತಿಥಿಗಳಿಗೆ ಕರ್ಕೊಂಡ್ಬರಾಗ ಸ್ಟೇಷನಿಗೆ. ನಾನು ಹೇಳಿದ್ದೆ, ಬರೋರು ಬರ್ತಾರ, ನೀವು ಯಾಕೆ ಅಷ್ಟೆಲ್ಲ ತಗೊಂಡು ಅಂದ್ರೆ ಅವ್ರದ್ದೇನೋ ಕಾಳಜಿ. ನನ್ನ ಸಂಬಂಧ ಅಲ್ಲಿಂದ ಬಂದಾರ, ರಾತ್ರಿ 2 ಆದರೂ ಅವ್ರೊಬ್ಬರೇ ಎದ್ದು ಹೋಗಿ ಗಾಡಿ ತಗೊಂಡು ಅವ್ರಿಗೆ ಮನೆ ಕರ್ಕೊಂಡ್ಬಂದ್ರು. ಆದರೆ ಇದು ಕಾಳಜಿ ಸಾಮಾನ್ಯ ಅಲ್ಲ. ಈಗಿನ ಸಂದರ್ಭದಾಗ ಈಗಿನ ದಿನಮಾನಗಳಲ್ಲಿ ಸಂಬಂಧಕ್ಕೆ ಬೆಲೆನೇ ಇಲ್ಲ. ಆದರೂ ಇವರು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಮಗೆ ಕಲಿಸ್ಕೊಡ್ತಾರೆ. ಅವ್ರ ಕಳಕಳಿ ಎಲ್ಲರ ಜೊತೆ ಒಂದೇ ನಮನೆ. ತಾಯಿ ಬಗ್ಗೆ ಆಗಿರ್ಬೋದು, ನಮ್ಮ ಕುಟುಂಬದ ಬಗ್ಗೆ ಆಗಿರ್ಬೋದು. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಬಹಳ ಆತ್ಮೀಯತೆ ಅವ್ರದ್ದು ನಮ್ಮದು ಒಡನಾಟ, ಅವ್ರ ಮಾತುಗಳು, ಅವ್ರ ಬದುಕುವಂಥ ಶೈಲಿ. ಬಹುತೇಕ ನಾ ಈಗ ಕೆಲವು ವರ್ಷದಿಂದ ಏನು ಬದಲಾಗಿದ್ರೆ ಅದು ಅವ್ರ ಪ್ರಯತ್ನನೇ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಬದಲಾವಣೆ ಆಗಿದ್ದು ಅವ್ರ ಬೆಂಬಲ, ಅವ್ರ ಮಾರ್ಗದರ್ಶನ, ಅದು ನನಗೆ ಮನನಾಗಿದೆ. ಅವ್ರ ಬಗ್ಗೆ, ಅವ್ರು ನನ್ನ ಬಗ್ಗೆ ಯಾವ ರೀತಿಯಿಂದ ಕಾಳಜಿ ಮಾಡ್ಕೊಂಡು ಗೊತ್ತಾಯ್ತು, ಅವಾಗೇ ನನ್ನ ಜೀವನ ಬದಲಾಗುತ್ತೆ. ಅವ್ರ ಪ್ರಯತ್ನ ನನ್ನ ಸಂಬಂಧ ಬಹಳಷ್ಟು ಮಾಡಿದ್ದಾರೆ, ಅದು ಎಲ್ಲೂ ತೋರಿಸ್ಕೊಟ್ಟಿಲ್ಲ. ಅವ್ರು ನನ್ನ ಬಗ್ಗೆ ಏನು ಬಯಸ್ತಾರೆ ಅಂತ ಗೊತ್ತಾಯ್ತು, ಅವಾಗೇ ನಮ್ಮ ಜೀವನ ಬದಲಾಗುತ್ತೆ. ಆರ್ಥಿಕ ದೃಷ್ಟಿಯಿಂದ ಇರ್ಬೋದು, ಸಾಮಾಜಿಕ ದೃಷ್ಟಿಯಿಂದ ಇರ್ಬೋದು, ಕೌಟುಂಬಿಕವಾಗಿ ನಾವೆಲ್ಲರ ಜೊತೆ ಹೆಂಗಿರ್ಬೇಕು ಅನ್ನೋದು ಪ್ರತಿಯೊಂದು ವಿಷಯ ನನ್ನ ಜೊತೆ ಮಾತಾಡ್ತಿರ್ತಾರೆ ಅವರು. ಇದು ಒಂದು ಒಳ್ಳೆಯ ಅವಕಾಶ ನನಗೆ ಇವತ್ತು ಅವ್ರ ಬಗ್ಗೆ ಹೇಳ್ಕೊಳ್ಕೊಂಡು ಅವಕಾಶ ಸಿಕ್ಕದಲ್ಲ, ಇದೊಂದು ದೊಡ್ಡ ವಿಷಯ. ಈಗಿನ ಸಮಾಜದಲ್ಲಿ ಕೌಟುಂಬಿಕ ಮೌಲ್ಯಗಳು ಬಹಳ ಕುಸಿತಾಗ್ತಾವೆ. ಆದರೆ ಅವ್ರ ಪ್ರಯತ್ನ ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಂದೇ ಆಗಿರಬೇಕು, ನಮ್ಮ ಕುಟುಂಬ ಹೆಚ್ಚಾಗಿ ಬೆಳಿಬೇಕು, ಸಂಬಂಧಗಳು ಮೊದಲಾಗಿರ್ಬೇಕು, ತಾಯಿ ತಂದೆ ಬಗ್ಗೆ, ಅಣ್ಣನ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ ಅದಕ್ಕೆ ತೋರಿಸ್ಕೊಡೋದಿಲ್ಲ. ಮನಸ್ಸಲ್ಲಿ ಭಾವನೆ ಅವರಿಗೆ ನಾನು ಅವ್ರು ಫೋನ್ ಮಾಡಿದಾಗ ಪ್ರತಿಯೊಬ್ಬರ ಬಗ್ಗೆ ಕೇಳ್ತಿರ್ತಾರೆ. ನಮ್ಮ ಸಂಬಂಧಿಕರು ಹೆಂಗಿದಾರೆ, ಅವ್ರು ಹೆಂಗದಾರ, ಅವ್ರು ಏನು ಮಾಡ್ತಿರ್ತಾರೆ, ಇದು ಏನು ಕಳಕಳಿ ಇದಲ್ಲ. ಅದಕ್ಕೆ ಹೇಳ್ತೀನಿ, ನನ್ನ ಪಾಲಿಗೆ ಅವರು ಸಾಕ್ಷಾತ್ ದತ್ತಾತ್ರೇಯನೇ. ದತ್ತಾತ್ರೇಯ ಅವರು ಅವತಾರನೇ ನಮ್ಮ ಪಾಲಿಗೆ ಅವರು. ಇಷ್ಟು ಹೇಳಿ ಮಾತು ಎಲ್ಲರಿಗೂ ನಮಸ್ಕಾರ. 60ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಈಗ ಕೆಲವು ಕ್ಷಣಗಳಲ್ಲಿ ಪ್ರಾರಂಭ ಮಾಡ್ತೇವೆ.
ನಮ್ಮ ಆತ್ಮೀಯರು ದತ್ತಾತ್ರೇಯ ಡಿ ಅವರಲ್ಲಿಯವರು ಡೆವಲಪ್ಮೆಂಟ್ ಆಫೀಸರ್ ಅವರು ಮತ್ತು ಅವರ ಶ್ರೀಮತಿಯವರು ಈ ವೇದಿಕೆ ಈ ರಮ್ಯತೆಗೆ ಆತ್ಮೀಯತೆಯೇ ಕಾರಣ ಅನ್ನೋದಕ್ಕೆ ನಾವು ಎಲ್ಲರೂ ಸಾಕ್ಷೀಕರಿಸ್ತಾ ಇದ್ದೇವೆ. ಅವರಿಗೆ ಶುಭವನ್ನ ಕೋರುತ್ತಾ ಅವರು ಇಂಥ ಸಹೃದಯಗಳು 60 ವರ್ಷ ಪೂರ್ತಿ ಮುಗಿಸಿ ಮತ್ತು ನಿವೃತ್ತಿಯತ್ತ ಡೆವಲಪ್ಮೆಂಟ್ ಆಫೀಸರ್ ವೃತ್ತಿಯಿಂದ ಹೊಂದ್ತಾ ಇದ್ದಾರೆ. ಆದರೆ ಈ ನಿವೃತ್ತಿ ಅನ್ನುವಂಥದ್ದು ಕೇವಲ ದೈಹಿಕವಾಗಿ ಅನಿಸಿದರೂ ಕೂಡ ಮಾನಸಿಕವಾಗಿ ಎಂದು ಅವರು ನಿವೃತ್ತಿ ಹೊಂದುವಂಥದ್ದಲ್ಲ. ನಾವು ಎಲ್ಲರೂ ಕೂಡ ಅದೇ ಒಂದು ತತ್ವವನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಇವತ್ತಿನ ಈ 60 ವರ್ಷದ ಹುಟ್ಟುಹಬ್ಬ ಅವರು ಇಂಥ ಒಳ್ಳೆಯವರು. ನಮ್ಮ ಶ್ರೀಮತಿಯವರು ಇವರ ಡೆವಲಪ್ಮೆಂಟ್ ಆಫೀಸರ್ ಆದಮೇಲೆ 2ನೇ LIC ಏಜೆಂಟ್ ವಿಜಯಪುರದಲ್ಲಿ. ಅದು ಮತ್ತೆ ಮೊದಲೇ ಏಜೆಂಟ್ ಆಗಿಯೇ ಅವರು ಪರಿವರ್ತನೆ ಹೊಂದಿದಂತಾಯಿತು. ಅದು ನನಗೆ ಬಹಳ ಖುಷಿ ಆಗ್ತದೆ. ಎಷ್ಟು 1994ರಲ್ಲಿ ಏಜೆನ್ಸಿಯನ್ನು ನಮ್ಮ ಶ್ರೀಮತಿಯವರು ವಿದ್ಯಾಭಾಸ್ಕರ ಮಠ ಅವರು ನಮ್ಮ ಎಲ್ಲರ ಮೇಲೆ ಅಂದರೆ ಕೇವಲ ನಾವು ಏಜೆಂಟರು ನಮ್ಮ ಶ್ರೀಮತಿಯವರು ಏಜೆಂಟರು ಅಂತಲ್ಲ, ಎಲ್ಲ ಸಿಬ್ಬಂದಿಗಳ ಕುರಿತು ಮತ್ತು ಎಲ್ಲ ಏಜೆಂಟರ ಕುರಿತು ಇತರೆ ಅವರ ಕಲಿಸಾದಂಥ ಡೆವಲಪ್ಮೆಂಟ್ ಆಫೀಸರ್ ಬಗ್ಗೆ ಕೂಡ ಎಂಥ ಸಹೃದಯಗಳು ಇವರು ಇದ್ದಾರೆ ಅನ್ನೋದಕ್ಕೆ ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ನೀವೆಲ್ಲ ನಮ್ಮ ಈ ಆತ್ಮೀಯತೆಯಿಂದ ನಾವೆಲ್ಲರೂ ಸೇರಿದ್ದೇವೆ. ಅವರಿಗೆ ಮುಂದಿನ ಈ ನಿವೃತ್ತಿ ಜೀವನ ಸುಖಮಯ ಶುಭಕರವಾಗಿ ಶುಭಾಶಯಗಳನ್ನು ನಾವು ಯಾವಾಗಲೂ ಕೋರುತ್ತೇವೆ. ನಮ್ಮ ಪರವಾಗಿ ನಮ್ಮೆಲ್ಲರ ಪರವಾಗಿ ಸುಖಮಯ ಜೀವನ ಸಾಗಿಸುವಂತಿರಲಿ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸಿ ನಾನು ಈ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಇನ್ನೋರ ಆತ್ಮೀಯ ಅತಿಥಿ NK ಮನೋಹರ್ ಸರ್, ರಿಟೈರ್ಡ್ ಪ್ರಿನ್ಸಿಪಲ್, ಇವರು ಸಹಿತ ಶ್ರೀ ಅವರಳ್ಳಿ ಸರ್ ಅವರಾಗಿ ವಿನಂತಿ. ಧನ್ಯವಾದ. ಇದಾದ ನಂತರ ಮುಂದಿನ ತಯಾರಿ ಶ್ರೀ SM ಪವಾರ್ ಸರ್, ರಿಟೈರ್ಡ್ ಡೈರೆಕ್ಟರ್ ಆಫೀಸರ್, ವಿಜಯಪುರ. ಒಂದೇ ಸಲ ನಾವೆಲ್ಲರೂ ಪ್ರಾರಂಭಿಸೋಣ. ಯಾಕೆಂದರೆ ಮಾತಾಡೋರು 3-4 ಜನ ಇದ್ದಾರೆ. ಆದ್ಮೇಲೆ ಇವತ್ತೆಲ್ಲ ಇಲ್ಲಿ ಸೇರಿದವರು ನಾವು LIC ಕುಟುಂಬದವರು. ನಮ್ಮ ಅಧಿಕಾರಿಗಳು ಹಾಗೆ ಇಂದ ನಿವೃತ್ತಿ ಹೊಂದತಕ್ಕಂಥ ದತ್ತಾತ್ರೇಯ ಅವರಳ್ಳಿಯವರು ಬಹಳ ಸ್ನೇಹಜೀವಿಗಳು, ಭಾವಜೀವಿಗಳು. ಅವರು ಬಿಜಾಪುರಕ್ಕೆ ಬಂದಾಗ ಒಬ್ಬ ಯುವಕನಾಗಿ ನನ್ನ ಹತ್ರ ಬಂದಿದ್ದರು. ಬಿಜಾಪುರ ಸಿಟಿಯಲ್ಲಿ ನಾನು AEO ಆಗಿದ್ದೆ, ಸಹಾಯಕ ಶಿಕ್ಷಣಾಧಿಕಾರಿ. ಅವ್ರು ಕಂಡೆ ನನಗೆ ಹೇಳಿದ್ರು, ಅವರು ನೀವು MA ಇಂಗ್ಲೀಷ್ ಆಗಿರಿ, ಇಲ್ಲಿ ಯಾಕೆ ಬಂದ್ರಿ ಅಂದೆ. ಒಬ್ಬ ಪ್ರೊಫೆಸರ್ ಆಗಬೇಕಾಗಿತ್ತು. ಡಾಕ್ಟರ್ BM ಬಾಯಲ್ ಅಂತ ಹೇಳಿ ನನ್ನ ಗೆಳೆಯರದ ಯೂನಿವರ್ಸಿಟಿ ಒಳಗೆ, ಗುಲ್ಬರ್ಗ ಯೂನಿವರ್ಸಿಟಿ ಒಳಗೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇಂಗ್ಲೀಷ್. ನೀವು ಅಲ್ಲಿ ಹೋದ್ರೆ ನಾ ಅವ್ರಿಗೆ ಹೇಳ್ತೀನಿ, ನೀವು ಮತ್ತೆ ನಿಮ್ಮ ಫ್ಯೂಚರ್ ಬ್ರೈಟ್ ಆಗ್ತದೆ ಅಂದರೆ, ಇಲ್ಲ ಸರ್ ನಾನು ಇಲ್ಲಿ ಸೇರ್ಬೇಕಂತ ಬಂದೀನಿ. ಹಂಗಾದ್ರೆ ಒಳ್ಳೆಯದಾಯ್ತು ಅಂತ ಹೇಳಿ ಅವರಿಗೆ ಬರಮಾಡಿಕೊಂಡು ವಿಜಯಪುರದಲ್ಲಿ ಅವರಿಗೆ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಸ್ಕೊಂಡು, ಅವರು ಇಂಥ ಒಳ್ಳೆಯ ಜೀವಿ ಯಾರ ಬಂದರೂ ಅವರು ಹತ್ಕೋತಿದ್ರು. ಅಪ್ಯಾಯಮಾನವಾಗಿ ಯಾವುದೇ ಡೆವಲಪ್ಮೆಂಟ್ ಆಫೀಸರ್ ತಮ್ಮ ಏಜೆಂಟ್ರನ್ನ ಅಷ್ಟೇ ನೋಡ್ತಿದ್ರು. ಆದರೆ ಇವ್ರು ಅಂಥವ್ರಲ್ಲ, ಎಲ್ಲದಂಥವ್ರಲ್ಲ ಇವರು. ಇವರು ಭಾಳ ಸ್ನೇಹಜೀವಿ ಅಂತ ಒಂದು ಮಾತು ಹೇಳ್ತೀನಿ.
ಈಗೂ ಹಂಗಾರ ಈ 60 ವರ್ಷಗಳ ಸಂಭ್ರಮ ಒಬ್ಬ ಹಿರಿಯರಾಗಿ ನಾನು ಅವ್ರಿಗೆ ಹಾರೈಸ್ತೇನೆ. 100 ವರ್ಷಗಳ ಕಾಲ ಹೀಗೆ ಬಾಳ್ರಿ ನೀವು. ಅವ್ರ ಮದುವೆಗೆ ಕೂಡ ನಾನು ಸಾಕ್ಷಿ ಆಗಿದ್ದೆ. ಅವರಿಗೆ ಸಣ್ಣ ಮಕ್ಕಳು, ಆ ಸಣ್ಣ ಮಕ್ಕಳು ಡೆಲಿವರಿ ಆದಾಗೂ ಸಹಿತ ನಾವು ಹೋಗ್ತಿದ್ದೆ ಅವ್ರ ಹತ್ರ. ಅವ್ರು ಬರ್ಬೇಕು ಹೋಗ್ತಿದ್ದೇವೆ. ಇವತ್ತೆಲ್ಲ ಇವತ್ತು ದೊಡ್ಡ ನಮ್ಮ ಮಕ್ಕಳು ಬೆಳೆದು ನಿಂತಾರೆ ಅವರೆಲ್ಲ. ಇದೇ ಈಗ ಅವ್ರ ತಮ್ಮ ಒಬ್ಬ ಮಾತಾಡಿದ್ವಿ. ಅವರು ಕೂಡ ಇಲ್ಲಿ ಬಿಜಾಪುರದಾಗ ಇದ್ರು. ದತ್ತಾತ್ರೇಯ ಅಂದ್ರೆ ನಿಜವಾದ ದತ್ತಾತ್ರೇಯ ಅಂತ ಹೇಳ್ತಿದ್ರು ಅವರು. 40ಕ್ಕೆ ನಾಮ ಸಾರ್ಥಕ ಆಗಿತ್ತು. ಯಾಕೆ ಹೇಳಬೇಕು ಅಂದ್ರೆ ಅವರು ಲಗ್ನ ಆಗೋದಕ್ಕಿಂತ ಪೂರ್ವದಲ್ಲಿ ಇದು ಸಗರ್ ಅನ್ನೋದು ಒಂದು ಅವರು ಗುಲ್ಬರ್ಗಾದೆ. ಇಲ್ಲಿ ಬಸವನಹಳ್ಳಿಗೆ ಬಂದು ಇಷ್ಟೆಲ್ಲ ಜನರ ಆತ್ಮೀಯತೆಯನ್ನು ಗಳಿಸ್ಕೊಳ್ಬೇಕಂದ್ರೆ ಸಣ್ಣ ಕೆಲಸ ಅಲ್ಲ ಅದು. ಅಂತ ಒಳ್ಳೆಯ ವ್ಯಕ್ತಿ. ಅವರು ಮನೆತನವನ್ನ ಎತ್ತಿದ್ರು. ಅಣ್ತಂದ್ರು ಬೆಳೆಸಿದ್ರು, ತಂಗಿಯನ್ನು ಬೆಳೆಸಿದ್ರು, ತಾಯಿನ ನೋಡ್ಲಕ್ಕೆ ಹೋಗ್ತಿದ್ರು. ಸರ್ ಸ್ಯಾಟರ್ಡೆ ಸಂಡೇ ನಾವು ಹೋಗ್ತೀನಿ ಊರಿಗೆ ಅಂತ ಹೇಳ್ತಿದ್ರು. ಅಂತ ನಾನು ಅವ್ರ ಜೊತೆಗೆ ಬೆಳಗ್ಗೆ ಸರಿ ಅವ್ರ ಗಾಡಿ ಮೇಲೆ ಕೂತೆ ಅಂದ್ರೆ ಸಾಯಂಕಾಲ ತನ ಇಳಿತಿದ್ದಿಲ್ಲ. ಅಷ್ಟು ಜೊತೆಯಾಗಿ ಇರ್ತಿದ್ವಿ. ಅಂತ ಒಬ್ಬ ಸಹೃದಯಿ ಯುವಕ ಇವತ್ತು ಹಿರಿಯರಾಗಿ ಮತ್ತೆ ನಮ್ಮ ಜೊತೆಗೇನೆ ಬರ್ತಾ ಇದ್ದಾರೆ. ಅವ್ರನ್ನ ಈ ಹಿರಿಯರ ಬಳಗಕ್ಕೆ ಅವ್ರನ್ನ ನಾನು ಸ್ವಾಗತನೂ ಮಾಡ್ತೇನೆ. ಮೋಟ ಅವ್ರು ಕೂತಾರಲ್ಲಿ PWD ಅವರು ನಮ್ಮ ಅಗದಿ ಆತ್ಮೀಯರು. ಈ ಎಲ್ಲ ಜನರ ಜೊತೆಗೆ ಬಹಳ ಅನನ್ಯವಾಗಿರ್ತಕ್ಕಂಥ ಜೀವಿ ಅವರು. ಅವರ ಶ್ರೀಮತಿಯವರು ಅದೇ ರೀತಿ ಟೀಚರ್ ಅವರು. ಒಳ್ಳೆಯ ಜೀವನ. ಮಕ್ಕಳನ್ನು ಬೆಳೆಸಿದ್ದಾರೆ, ಎಲ್ಲರೂ ಬೆಳೆಸಾರೆ, ಎಲ್ಲರೂ ಅಪ್ಯಾಯತೆಯನ್ನು ನೋಡಿದವರು. 106 ವರ್ಷಗಳ ಕಾಲ ನೀವು ಬಾಳ್ರಿ ಅಂತ ಹೇಳಿ ಮತ್ತೊಮ್ಮೆ ಹಾರೈಸಿ ನಾನು ಮಾತಾಡ್ತೀನಿ. ಧನ್ಯವಾದಗಳು ಸರ್ ಅವರಿಗೆ. ಈಗ ಶ್ರೀ SM ಪವಾರ್ ಸರ್ ಅವರು ಅವರ ಜೊತೆ ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂತಹ ಮಹಾನ್ ಗುರುಗಳು ಅವರು ಈಗ ವೇದಿಕೆ ಬಂದು ಶ್ರೀ ಅವರಳ್ಳಿ ಸರ್ ಅವರ ಒಂದು ಜೀವನದ ಜೊತೆ ಭಾಗಿಯಾಗಿ ಅವರ ಸೇವೆ ಮಾಡುವಾಗ ಅವರು ಮತ್ತು ಇವರು ಯಾವ ಥರ ಬಾಂಧವ್ಯ ಇತ್ತು ಅನ್ನುವಂಥದ್ದು ನಾವು ಎಷ್ಟು ಇದು ಹೇಳಲು ಸಾಧ್ಯವಿಲ್ಲ, ಮಾತುಗಳಿಂದ ಹೇಳಲು ಸಾಧ್ಯವಿಲ್ಲ. ಅದು ಭಾವನಾತ್ಮಕವಾಗಿ ಇರುವಂಥ ಒಂದು ಬಾಂಧವ್ಯ. ಅದಕ್ಕಾಗಿ ಈಗ ಶ್ರೀ SM ಪವಾರ್ ಸರ್ ತಮ್ಮ ಮನದಾಳದ ಮಾತುಗಳು. ಹಾಗೆ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ನೆಚ್ಚಿನ ದತ್ತಾತ್ರೇಯ ಅವರಳ್ಳಿಯವರು, ಅದು ಅವರ ಧರ್ಮಪತ್ನಿಯವರು ಮತ್ತು ನಮ್ಮೆಲ್ಲರ ಹಿರಿಯರಾದಂಥ ನಮ್ಮ ಶಾಖೆಯ ಚೀಫ್ ಮ್ಯಾನೇಜರ್ ಅವರೇ, ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಶಾಖೆಯ ಅಧಿಕಾರಿಗಳು ಬಂದಿದ್ದಾರೆ, ದತ್ತಾತ್ರೇಯ ಅವರಳ್ಳಿಯವರ ಪ್ರತಿನಿಧಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ಅವರ ಅಭಿಮಾನಿಗಳು ಸಾಕಷ್ಟು ಬಂದಿದ್ದಾರೆ. ನಿಮಗೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ, ಇಷ್ಟೆಲ್ಲ ಜನ ನೀವು ಬಂದಿರಿ ನೋಡಿ ಭಾಳ ಸಂತೋಷ ಆಯಿತು. ಇದೇ ಅವರಿಗೆ ಒಂದು ಸರ್ಟಿಫಿಕೇಟ್ ಅಂತ ಕಳಿಸ್ತಾರೆ. ಅವರಲ್ಲಿ ಅವ್ರದ್ದು ಜನಾನುರಾಗಿ ಆಗಿದ್ದಕ್ಕೆ ಇಷ್ಟೆಲ್ಲ ಜನ ನೀವು ಎಲ್ಲಿ ಬೇರೆ ನಮ್ಮ ಶಾಖೆಗಳಿಂದಲೂ ಸಾಕಷ್ಟು ನಮ್ಮ ಕಲೀಗ್ಸ್ ಎಲ್ಲ ಡೆವಲಪ್ಮೆಂಟ್ ಆಫೀಸರ್ಸ್ ಬೇರೆ ಬ್ರ್ಯಾಂಚಿಂದಲೂ ಇಲ್ಲಿ ಬಂದಿದ್ದಾರೆ. ದತ್ತಾತ್ರೇಯ ಅವರಳ್ಳಿ ಅವ್ರಿಗೆ ನಾವು ಅಭಿವೃದ್ಧಿ ಅಧಿಕಾರಿ ಅಂತ LIC ಅವರು ನೇಮಿಸಿದ್ರು ಸರಿ, ಅವರು ಬೇರೆ ಬೇರೆ ಕೆಲಸಗಳಲ್ಲೂ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಮುಟ್ಟಲಾರದ ಕಡೆ ಇಲ್ಲ, ಮುಟ್ಟಲಾರದ ಕೆಲಸ ಇಲ್ಲ ಅವ್ರದ್ದು. ಅವ್ರಿಗೆ LIC ಒಳಗೆ ಅಭಿವೃದ್ಧಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಮಾಡೋಪ್ಪ ಅಂತ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅವ್ರು ಸಾಕಷ್ಟು ಸಮಾಜ ಕೆಲಸಗಳನ್ನು ತೊಡಗಿಸ್ತಿದ್ರು. ಅವರು ನಮ್ಮ ಈಗ ಸರ್ ಹೇಳಿದ್ರಲ್ಲ, ಮಧ್ವನ್ ಸರ್ ಅವರು ಹೇಳಿದ್ರಲ್ಲ, ಆ ಥರ ಬ್ರ್ಯಾಂಚ್ ಒಳಗೆ ಇರ್ತ ಸಮಾಜದ ಕೆಲಸಗಳನ್ನು ಸಾಕಷ್ಟು ಅವ್ರು ಮಾಡಿದ್ದಾರೆ. ಭಾಳ ಮಂದಿಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ಭಾಳ ಮಂದಿಗೆ ಹ್ಯಾಂಗೆ ಮಾಡ್ತೀರಿ ಅವ್ರು ಸರ್ ಅಂದ್ರೆ, ಇಲ್ಲ ನನಗೆ ಅದ್ರೊಳಗೆ ಸಂತೋಷ ಅಂದ್ರೆ ನಾನು ಕೆಲಸ ಮಾಡ್ತೀನಿ ಅನ್ನೋ ಪ್ರತಿನಿಧಿಗಳು ಯಾವುದೇ ಮನಗಂಡ ಸರ್ ಹೇಳ್ದಂಗೆ ಯಾವುದೇ ಪ್ರತಿನಿಧಿ ಇರಲಿ, ಅವ್ರದ್ದು ಏನೇ ಪರ್ಸ್ನಲ್ ಇದ್ದರೂ ಸರಿ ಹೋಗಿ ಕೆಲಸ ಮಾಡುವಂಥದ್ದು ಇದು ಅವ್ರದ್ದು. LICದೊಳಗೂ ಸರಿ ಭಾಳ ಒಳ್ಳೆ ಆರ್ಗನೈಸೇಷನ್ ಅವ್ರು ಮಾಡಿದರು, ವೆರಿ ಎಕ್ಸಲೆಂಟ್ ಆರ್ಗನೈಸೇಷನ್ ಮಾಡಿದರು ಮತ್ತು ಒಳ್ಳೊಳ್ಳೆ ಪ್ರತಿನಿಧಿಗಳನ್ನು ತಯಾರು ಮಾಡುವಂಥ ಅಭಿವೃದ್ಧಿ ಅಧಿಕಾರವು ನಮ್ಮ ದತ್ತಾತ್ರೇಯ ಅವರು. ಮತ್ತು ನಮ್ಮ ಜೊತೆ ಅವರಿದ್ದರೂ ಸರಿ ಸಾಕಷ್ಟು
ಎಲ್ಲ ಕೆಲಸಗಳನ್ನು ಅಭಿವೃದ್ಧಿ ನಮ್ಮ ಬ್ರಾಂಚ್ ಮಾಡಿದಾಗ ನಾವು ಹಲೋ ಬ್ರಾಂಚ್ನಾಗ ಇದ್ದಾಗ ಎಲ್ಲ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದಂಥ ಎಲ್ಲಿ ಬೆಳಗಾವಿ ಕರ್ಕೊಂಡು ಹೋಗೋದಾಗ್ಲಿ ಎಲ್ಲಿ ಹೈದರಾಬಾದ್ ಕರ್ಕೊಂಡು ಹೋಗೋದಾಗ್ಲಿ ಗುಂಡಾಳತ್ವ ವಹಿಸೋರು ಆ ಲೀಡರ್ಶಿಪ್ ಕ್ವಾಲಿಟಿ ಅವರಲ್ಲಿ ದತ್ತಾತ್ರೊಳಗಿತ್ತು. ನಾವು ಅನ್ಬೋದು ಅವರು ಎಷ್ಟು ಅಂದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತೇಳ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಅವ್ರು ಎಷ್ಟೇ ಸಣ್ಣವರಿದ್ರು ಅವ್ರದ್ದು ಉಚ್ಚ ವಿಚಾರ ಇತ್ತು. ಅವ್ರದ್ದು ಒಂದು ನಮಗೆ ಯಾವತ್ತೂ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಅವ್ರ ಜೊತೆ ಇರಲಿಕ್ಕೆ ಸಂತೋಷ ಅನಿಸ್ತಿತ್ತು. ಅಂಥ ಒಂದು ವ್ಯಕ್ತಿತ್ವ. ಮತ್ತು ಅದೇ ಥರನಾಗಿ ಅವರ ಧರ್ಮಪತ್ನಿಯವರು ಅವರಲ್ಲಿ ಅವರಿಗೆ ಸಾಕಷ್ಟು ಸಹಾಯ ಹಸ್ತ ನೀಡಿದ್ದಾರೆ. ಮತ್ತು ಅವರು ಈ ಥರ ಈ ಲೆವೆಲಿಗೆ ಬರಲಿಕ್ಕೆ ಒಂದು ಮೇಡಮ್ ಅವ್ರದ್ದು ಸಾಥ್ ಅಂತ ನನಗೆ ಅನ್ನಿಸ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ದತ್ತಾತ್ರೇಯ ಅವರು ಸಾಕಷ್ಟು ನೋವುಗಳನ್ನು ಅನುಭವಿಸಬೇಕಾದಂಥ ಪ್ರಶ್ನೆ ಬಂತು. ಅವ್ರ ಜೀವನದೊಳಗೆ ಸಾಕಷ್ಟು ನೋವುಗಳನ್ನು ಬಂದು ತಂದೆಯವರು ತೀರ್ಕೊಂಡ್ರು. ಆಮೇಲೆ ಅವ್ರ ತಾಯಿ ಮೃತ್ಯು ಆಯ್ತು. ಆದರೂ ಸದೇ ಯಾವುದಕ್ಕೂ ಅವರು ಧೃತಿಗೆಡದೆ ಅವ್ರು ಕೆಲಸ ಮಾಡಿದರು. ಮತ್ತು ನಮ್ಮ ಪ್ರತಿನಿಧಿಗಳು ಸದ್ಯ ಕೆಲವ್ರಿಗೆ ಅವರು ಬಹಳ ಸಹಾಯ ಮಾಡಿದ್ದಾರೆ. ಯಾವತ್ತೂ ನಾನು ಅವ್ರಿಗೆ ನೆನೆಸ್ಬೇಕಾಗ್ತದೆ. ಅವರು ಯಾವುದೋ ಒಂದು ಇದು ವಿಚಾರ ಮಾಡೋದಲ್ಲ, ಅವ್ರ ಕೈಗೆ ರೊಕ್ಕ ಹಾಕಿ ಸಹಾಯ ಮಾಡಿದಂಥ ಅಭಿವೃದ್ಧಿ ಅಧಿಕಾರಿ ಅಂತ ನಾವು ಹೇಳ್ಬೋದು. ಭಾಳ ಹೆಮ್ಮೆಯನ್ನು ನನಗೆ ಹೇಳಲಿಕ್ಕೆ ಅನ್ನಿಸ್ತದೆ. ಅಂಥದ್ದೊಂದು ವ್ಯಕ್ತಿತ್ವ ಇರೋದು ಭಾಳ ಕಡಿಮೆ. ಎಲ್ಲ ನಾವು ಹೇಳ್ದಂಗೆ ನಮ್ಮ ಬಿಸ್ನೆಸ್ ಆಯ್ತು, ನಾವು ಅಥವಾ ನಮ್ಮ ಆರ್ಗನೈಸೇಷನ್ ಅಂತ ಅವ್ರು ಮಾಡಲಿಲ್ಲ. ಬ್ರಾಂಚ್ ಒಳಗೆ ಇದ್ಕೊಂಡು ಸಾಕಷ್ಟು ಅವರು ಕೆಲಸ ಮಾಡಿದರು, ಸಹಾಯ ಮಾಡಿದ್ರು ಅಂತ ಹೇಳಿ ನನಗೆ ಭಾಳ ಸಂತೋಷ ಅನಿಸ್ತದೆ. ಅದಕ್ಕೆ ಇವತ್ತಿಗೆ ಅವರು ರಿಟೈರ್ಡ್ ಆಗ್ತಾ ಇದ್ದಾರಂದ್ರೂ ಸರಿ ಅವರು LICಗೆ ಅವ್ರ ಕೊಡುಗೆ ಇರಲಿ, ಅವ್ರ ಪ್ರತಿನಿಧಿಗಳಿಗೂ ಕೊಡುಗೆ ಇರಲಿ, ಸಮಾಜಕ್ಕೆ ಅವ್ರಿಗೆ ಇಲ್ಲಿಂದ ಹೆಚ್ಚಿನ ಒಂದು 2ನೇ ಅಧ್ಯಾಯ ಪ್ರಾರಂಭ ಆಗಲಿ ಅಂತ ಹೇಳ್ದ ಅವ್ರಿಗೆ ಶುರುವಾಗಲಿ ಅಂತ ನಾನು ಈ ಮೂಲಕ ಕೇಳ್ದ ನಾನು. ಥ್ಯಾಂಕ್ ಯು. ಧನ್ಯವಾದ. ಈಗ ಎಲ್ಲರಿಗೂ ಒಂದು ವಿನಂತಿ, ಯಾರು ಸನ್ಮಾನ ಮಾಡಬೇಕು ಅನ್ನೋರು ಒಬ್ಬೊಬ್ಬರಾಗಿ ಬಂದು ಸ್ವಲ್ಪ ಅವರು ತಮ್ಮ ಸ್ಪೀಚನ್ನು ಮಾಡ್ತಾ ಇರ್ತಾರೆ, ಸನ್ಮಾನ ಮಾಡ್ತಾ ಇರ್ಬೇಕು ಸರ್. ಯಾಕಂದರೆ ತುಂಬ ಕ್ಲೌಡ್ ಆಗ್ತಾ ಇದೆ. ಅದಕ್ಕೆ ಯಾರು ತಮ್ಮ ಇದರಿಂದ ಎಲ್ಲರೂ ಒಂದೇ ಕ್ಷಣ ಒಂದು ಸೆಕೆಂಡ್ ವೇಟ್ ಮಾಡಬೇಕು. ಇಲ್ಲಿ ನೋಡ್ರಿ ಸರ್, ಇಲ್ಲಿ ನೋಡ್ರಿ. ಮಾಟ ಗುರುಗಳಿಂದ ಅವರಿಗೆ ಸ್ವಲ್ಪ ಶಾಂತಿಯಿಂದ ಬರಬೇಕು ಎಲ್ಲರೂ. ಸರಿ ನೋಡ್ರಿ, ಸರಿ ನೋಡ್ರಿ. ಈಸ್ ಗೋಯಿಂಗ್ ಟು ಬಿ ಸೈಂಟಿಸ್ಟ್, ಅವಳು ಇಂಜಿನಿಯರಿಂಗ್, ಇನ್ನೊಬ್ಬ ಟ್ರಿಬಲ್ ಐ ಟಿ ಕಂಪ್ಲೀಟ್. ಮಕ್ಕಳ ಭವಿಷ್ಯ ಸಹಿತ ಅವರು ಅತ್ಯುತ್ತಮವಾಗಿ ನಿರ್ಮಾಣ ಮಾಡಿದರು. ಇದಲ್ಲದೆ ಅವರು ಇವತ್ತಿನವರೆಗೂ ತಮ್ಮ ಆರೋಗ್ಯವನ್ನು ಸಹಿತ ಬಹಳ ಉತ್ತಮವಾಗಿ ಇಟ್ಕೊಂಡು ಬರ್ತಾರೆ. ಇಲ್ಲಿ ನೆಲೆದಿರ್ತಕ್ಕಂಥ ಜನಸಾಂದ್ರತೆ ನೋಡಿದರೆ ಅವರು ಸಾಕಷ್ಟು ಜನರಿಗೆ ಬೇಕಾದ ಗೌರವವನ್ನು ಸಹಿತ ಸಾಕ್ಷಿಯಾಗಿ ತೋರಿಸ್ತಾರೆ. ನಾನು ಹೇಳೋದಿಷ್ಟೇ, ಅವರ ನಿವೃತ್ತಿ ಜೀವನ ದೇವರು ಸದಾ ಸುಖವಾಗಿ ನಗುನಗುತ್ತ ಅತ್ಯುತ್ತಮ ಆರೋಗ್ಯದ ಕೂಡಿರಲಿ ಅಂತೇಳಿ ನನ್ನ ಒಂದೆರಡು ಮಾತುಗಳು.
So because of him, me and my hello. Because of him, we got closer. Me and my husband got married in March 3rd. So our two families are came together. So LIC ಇಂದ ನಮ್ಮ ಮಗಳ ಇದ್ದಂತ ಹೇಳ್ಬೋದು. So I am very happy sir and madam ಗೆ और ನಮ್ಮ ಸಂಬಂಧ ಇಬ್ರು ಕೂಡಿಸಿದಕ್ಕೆ. And my whole family is here. My mother, my father-in-law, my husband. Anyway, okay, I am very grateful to Avel sir and madam, and thank you very much, and I wish him very happy retirement life. He is my husband. ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ತುಂಬ ಸಂತೋಷಕರವಾದ ವಿಷಯ ನಮ್ಮೆಲ್ಲ ಕುಟುಂಬದವರಿಗೆ, ನಮ್ಮ ಚಿಕ್ಕಪ್ಪನವರಿಗೆ ಹಾಗೂ ಚಿಕ್ಕಮ್ಮನವರಿಗೆ, ಶ್ರೀಕರ್ ಬಂಧುಗಳಿಂದ ಹಾಗೂ ಎಲ್ಲ ಗುಲ್ಬರ್ಗ ಬಂಧುಗಳಿಂದ ತಮ್ಮ ಮುಂದಿನ ಜೀವನಕ್ಕೆ ಸುಖ ಹಾಗೂ ಶಾಂತಿ, ನೆಮ್ಮದಿ ಹಾಗೂ ತಂಗಿಯರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸರ್ ಜೊತೆ ಯಾವಾಗಲೂ ಪ್ರತಿನಿಧಿಯಲ್ಲಿ ಅಂದರೆ ಗುರುವಿನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ ರಿಟೈರ್ಮೆಂಟ್ ಆಗುವಂಥ ಒಂದು ನಿವೃತ್ತಿ ಒಂದು ಜೀವನದಲ್ಲಿ ಸಹಿತ ಅವರು ಮತ್ತು ಷಷ್ಠಿ ಪೂರ್ತಿಯನ್ನ ಅವರು ತಮ್ಮ ಒಂದು ಈ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರ ರಿಟೈರ್ಮೆಂಟ್ ಕೂಡ ಆಗಿರೋದ್ರಿಂದ ನಾವೆಲ್ಲರೂ ಅವರಿಗೆ ಅವರ ಒಂದು ರಿಟೈರ್ಮೆಂಟ್ ಲೈಫ್ ಹ್ಯಾಪಿ ಆಗಿರಲಿ ಅಂತ ವಿಶ್ ಮಾಡ್ತಾ ಈ ಒಂದು ಹಾಡು ನಾನು ಹಾಡ್ತಾ ಇದ್ದೇನೆ. ಎಂದೆಂದು ನಿನ್ನನ್ನು ಮರೆತು, 2 ಕನಸು ಚಿತ್ರದಿಂದ. ದಿನ ತಂಗಿ ಮಗಳ ಮ್ಯಾರೇಜ್ ಆಗಿತ್ತು. ಹೀಗಾಗಿ ಅವ್ರಿಗೆ ಇನ್ವೈಟ್ ಮಾಡಬೇಕಾಗಿತ್ತು ಫ್ಯಾಮಿಲಿಗೆ. ಹೋಮ್ ಮಿನಿಸ್ಟರು ನಮ್ಮ ಆವರಣದಲ್ಲಿರುವಂಥ ಪ್ರೈಮರಿ ಸ್ಕೂಲಲ್ಲಿ ಹೊಸ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೇನು ನಾನು ಆಹ್ವಾನ ಮಾಡಿದ್ದೆ, ಫಸ್ಟ್ ಟೈಮು ಅವರು ನಮ್ಮ ಕರೆಗೆ ಸ್ವೀಕರಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಫಸ್ಟ್ ಟೈಮ್ ನಾನು ಅವ್ರಿಗೆ ನೋಡಿದಾಗ ಅವರು ಭಾಳ ಹಸನ್ಮುಖಿಯಾಗಿದ್ದರು. ಅವ್ರ 30 ವರ್ಷದ ಸೇವೆ, ಬಹುತೇಕ ಅವರ ನಗುವನ್ನು ನೋಡಿದಾಗ ಅಷ್ಟು ನೌಕರಿಯಲ್ಲಿ ಬಾಟಮ್ ಟು ಟಾಪ್ ಬರಬೇಕಾದ್ರೆ ಸರಳ ಅಲ್ಲ. ಇವತ್ತಿನ ದಿವಸ ಅವರು ಜನಪ್ರಿಯರಾಗಿ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ದೇವರು ಅವರಿಗೆ ಒಳ್ಳೆಯ ಆಯು ಕೊಡಲಿ, ಒಳ್ಳೆಯ ಪ್ರಕೃತಿ ಕೊಡಲಿ ಅಂತ ತಮ್ಮೆಲ್ಲ ಮುಂದೆ ಬಹಳಷ್ಟು ಕನ್ನಡ ಹಾಡುಗಳನ್ನು ತಾವು ಕೇಳಿದ್ರಿ. ಆದರೆ
ರಾಷ್ಟ್ರ ಭಾಷೆಯಲ್ಲಿ ಒಂದು ಹಾಡು ಬೇಕಾಗಿರುತ್ತೆ. ಸೊ ನಾನು ಹಾಡ್ತಾ ಇರೋದು ತಮ್ಮೆಲ್ಲರ ಮುಂದೆ ಆನೆ ಸೆ ಉಸ್ಕೆ ಆರಿ ಬಹಾ. थैंक यू तो बोलता हूँ, लेकिन उससे पहले आपको और एक गाना मैं आपको गाना है प्लीज. ಅದರ ಜೊತೆಗೆ ಈಗ ಶ್ರೀ ಶಿವಕುಮಾರ್ ಸರ್ ಅವರು ಒಂದು ಇನ್ನೊಂದು ಸುಂದರ ಆ ಒಂದು ಹೊಸ ಜೀವನಕ್ಕೂ ಕೂಡ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಒಂದು ನನ್ನ ಗಾಯನ
शाम बड़ी दीवानी, धीरे धीरे बन जाए न कोई कहानी। देखो देखो है शाम बड़ी दीवानी, धीरे धीरे बन जाए न कोई कहानी। दिल भर है दिलकश है दिलदार नजारे हैं, आज ज़मीं पर उतरे कितने सितारे हैं। अकलो होश नमी दानम हम हैं, दिल है और जानम, बस दीवानगी 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 है। ना कोई रहसन ना रहबर, ये इल्जाम लगे किस पर, बस दीवानगी 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 है। All hot girls put your hands up and say Om Shanti Om. All the cool boys, come on, make some noise and say Om Shanti.
गजब की हंगामा खेज है, इसका नशा ही गहरा है तेज है, शाम गजब की हंगामा खेज है, इसका नशा ही गहरा है तेज है, जुल्फ खुली है रेशम रेशम, सांस खुली है मध्यम मध्यम, ये तो इशारे हैं। अकलो होश नमी दानम, हम है दिल है और जानम, बस दीवानगी 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 है, ना कोई रहसन ना रहबर, ये इल्जाम लगे किस पर, बस दीवानगी 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 है। All the hot girls put your hands up and say Om Shanti Om. all the cool boys come on make some noise and say Om Shanti Om. All the hot girls put your hands up and say Om Shanti Om. All the cool boys, come on, make some noise and say Om Shanti Om. कहने को वैसे तो सारा सुकून है, फिर भी ये दिल है कि इसको जुनून है। कहने को वैसे तो सारा सुकून है, ये दिल है कि इसको जुनून है। पलको ख्वाब सजा दे, इसको उसको सबको बता दे, राज जो सारे हैं अगलो होश नमी दानम, हम है दिल है और जानम, बस दीवानगी 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 है, ना कोई रहसन ना रहबर, ये इल्जाम लगे किस पर, बस दीवानगी 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 है। All the hot girls put your hands
ਟੱਬਰ ਹੈ ਜੀ ਦੂਜੇ ਠੇਕੇਦਾਰ